ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ಸುಜಾತ. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲ ಮಾಡೋ ಥರ ಪೊಂಗಲ್ ಮಾಡಿಲ್ಲ, ನಾನೇ ಬೇರೆ ಥರ ಸ್ಪೆಷಲ್ ಪೊಂಗಲ್ ಮಾಡಿದ್ದೀನಿ. ಇದಕ್ಕೇನು ಅಂದರೆ ಸ್ಪೆಷಲ್ ಅಂದರೆ ನಾನು ತರಕಾರಿ ಆ್ಯಡ್ ಮಾಡಿದ್ದೀನಿ. ಏನೇನು ಅಂದರೆ ಬೀನಿಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು. ನಿಮ್ಮ ಹತ್ರ ಏನು ತರಕಾರಿ ಇರುತ್ತೆ ಅದನ್ನು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ಮಾಡೋದ್ರಿಂದ. ಮತ್ತು ಟೇಸ್ಟೂ ಬೇರೆ ಥರ ಇರುತ್ತೆ. ನೋಡಿ, ಕುಕ್ಕರ್ಗೆ ನಾವು ಸ್ವಲ್ಪ ಹೆಸರು ಬೇಳೆನ ಹಾಕಿ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇದೆಲ್ಲ ಹುರಿದು ಆದಮೇಲೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ತೊಳೆದು ಹುಯ್ದುಬಿಟ್ಟು ಮತ್ತು ನಾವು ಅಕ್ಕಿನ ತೊಳೆದಿಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಅಕ್ಕಿ ಹಾಕಾದ್ಮೇಲೆ ನಾವು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ, ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು ಮತ್ತು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕಿ ನಾನು ಫಸ್ಟೇ ನಾವು ಮತ್ತೆ ಇದನ್ನೂ ಹಾಕ್ತೀವಲ್ಲ ನಾವು ಮೆಣಸು, ಅದರಿಂದ ಒಂದೆರಡು ಹಾಕಿದರೆ ಸಾಕು. ಮತ್ತು ಇದನ್ನು ಹಾಕಿ ಕಾಯಿ ಪೀಸನ್ನ ತುಂಬ ಸಣ್ಣಕ್ಕೆ ಹಾಕಿ, ಇದು ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಜೀರಿಗೆ, ಸ್ವಲ್ಪ ಮೆಣಸಿನಕಾಳು, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ, ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇಡೋಣ. ಒಲೆ ಮೇಲೆ ಇಟ್ಟು ಇದೊಂದೆರಡು ವಿಶಿಲ್ ಆದಮೇಲೆ ನಾವು ಕುಕ್ಕರ್ನ ಆಫ್ ಮಾಡಿ, ಮತ್ತು ಈ ಕಡೆ ಸೈಡಲ್ಲಿ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಅದಕ್ಕೆ ಸಾಸಿವೆ, ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ನಾವು ಕುಕ್ಕರಿಂದ ತೆಗ್ದಿದ್ದಲ್ಲ ಅನ್ನನ ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನಮ್ಗೆ ಯಾವ ಹದ ಬೇಕೋ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮತ್ತು ಇದನ್ನು ಒಂದೆರಡು ಕುದಿ ಬೇಯಿಸಬೇಕು. ಇದೆಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಆದಮೇಲೆ ನೋಡಿ ರೆಡಿಯಾಗಿದೆ. ಈಗ ನಾವು ತಟ್ಟೆಗೆ ಹಾಕ್ಕೊಂಡು ಮತ್ತು ಇದನ್ನು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಮಧ್ಯೆ ಕಾಯಿ ಪೀಸು ಇದೆಲ್ಲ ಸಿಗುತ್ತೆ ಅಲ್ವಾ, ಮಕ್ಕಳಿಗೆ ನೋಡಿ ತರಕಾರಿ ಹಾಕಿರೋದೇ ಗೊತ್ತಾಗೋದಿಲ್ಲ. ಮತ್ತು ಚಟ್ನಿ, ಕೆಲವರು ಇದಕ್ಕೆ ಮೊಸರು ಬಜ್ಜಿನೇ ಮಾಡ್ಕೊತಾರೆ. ನಿಮಗೆ ಚಟ್ನಿ ಬೇಕಾದರೆ ಚಟ್ನಿ ಮಾಡಿಕೊಡಿ, ಮೊಸರು ಬಜ್ಜಿ ಬೇಕಾದರೆ ಮೊಸರು ಬಜ್ಜಿ ಮಾಡಿಕೊಡಿ, ಎರಡೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನು ಮಾಡೋದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.